ಮೀನರಾಶಿಯವರ ಸಂಕ್ರಾಂತಿ ವಿಶೇಷ ಫಲ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ಚಿತ್ರದುರ್ಗದ ಪ್ರಸಿದ್ಧ ಶ್ರೀ ರಾಜರಾಜೇಶ್ವರಿ ಸನ್ನಿಧಾನದಲ್ಲಿ ಕುಳಿತುಕೊಂಡು ನಿಮ್ಮೆಲ್ಲರಿಗೂ ಸಹ ಈ ಒಂದು ವಿಡಿಯೋದಲ್ಲಿ ಸಂಕ್ರಾಂತಿ ವಿಶೇಷ ಫಲ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ. ಯಾರ್ಯಾರು ನಮ್ಮ ವಿಡಿಯೋನ ಮೊದಲ ಸಲ ನೋಡ್ತಾ ಇದ್ರೆ ಅಥವಾ ನಮ್ಮ ಪೇಜ್ ಅನ್ನು ಇನ್ನೂ ಫಾಲೋ ಮಾಡ್ಕೊಳ್ಳಿ, ದಯವಿಟ್ಟು ಪೇಜ್ ಅನ್ನು ಫಾಲೋ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇರ್ತಕ್ಕಂಥವ್ರು, ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತಕ್ಕಂಥವ್ರು, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಬಿಡ್ರಂತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷವಾದ ಪ್ರಶ್ನೆಗಳಿದ್ರೆ ಖಂಡಿತವಾಗಿ ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಮೀನರಾಶಿಯವರ ಸಂಕ್ರಾಂತಿಯ ವಿಶೇಷ 5 ಫಲಗಳನ್ನು ತಿಳಿಸಲಿದ್ದೇನೆ, ವಿಶೇಷ ಪರಿಹಾರಾದಿಗಳನ್ನು ಸಹ ತಿಳಿಸಲಿದ್ದೇನೆ. ವಿಶೇಷ ಅಮ್ಮನವರ ಸನ್ನಿಧಾನದಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೇನೆ. ಈ ಅಮ್ಮನವರ ಒಂದು ದರ್ಶನ, ಈ ಕ್ಷೇತ್ರ ದರ್ಶನವನ್ನು ಸಹ ವಿಡಿಯೋ ಹಂತದಲ್ಲಿ ಖಂಡಿತವಾಗಿ ಮಾಡ್ತೇನೆ. ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ. ವೀಕ್ಷಕರೇ, ಸಂಕ್ರಾಂತಿ ಅಂತಂದ್ರೆ ಸಮ್ಯಕ್ ಕ್ರಾಂತಿ, ಒಳ್ಳೆಯ ನಡೆ. ಧನುರ್ರಾಶಿಯಿಂದ ಮಕರ ರಾಶಿಗೆ ರವಿಗ್ರಹದ ಸಂಚಾರವನ್ನ ನಾವು ಮಕರ ಸಂಕ್ರಾಂತಿ ಅಂತ ಕರಿತೀವಿ. ರವಿಗ್ರಹ ಮೀನರಾಶಿಯವರಿಗೆ ಷಷ್ಠ್ಯಾಧಿಪತಿ, 6ನೇ ಮನೆ ಅಧಿಪತಿ. ಮಕರ ರಾಶಿ ಮೀನರಾಶಿಯವರಿಗೆ 11ನೇ ಮನೆ ಆಗಿರುತ್ತೆ. ಅಂದ್ರೆ ಷಷ್ಠ್ಯಾಧಿಪತಿ ಏಕಾದಶದಲ್ಲಿರ್ತಾನೆ ರವಿಗ್ರಹ. ಯಾವುದೇ ಗ್ರಹವಾಗಲಿ ಶುಭ ಏಕಾದಶ ಸ್ಥಾನ ಫಲಪ್ರಾಪ್ತ್ಯರ್ಥಂ ಅಂತ ಸಂಕಲ್ಪ ಮಾಡ್ತೇವೆ ಪೂಜೆ ಮಾಡ್ಬೇಕಾದ್ರೆ. ಅಂದ್ರೆ ಯಾವುದೇ ಗ್ರಹ ಆಗಿರಲಿ 11ನೇ ಮನೆಯಲ್ಲಿದ್ದರೆ ಶುಭ ಫಲಗಳನ್ನು ಕೊಡಬೇಕು ಅಂತ. ಸೊ ಆ ತರಹ ರವಿಗ್ರಹದ ಒಂದು ಅದ್ಭುತವಾದ ಶುಭ ಫಲಗಳನ್ನ ಮೀನರಾಶಿಯವರು ಸಂಕ್ರಾಂತಿ ಫಲದಲ್ಲಿ ಖಂಡಿತವಾಗಿ ನೋಡಲಿದ್ದಾರೆ. ಬನ್ನಿ ನೋಡೋಣ. ಮೊದಲನೆಯ ವಿಚಾರ, ಸಂಕ್ರಾಂತಿ ಫಲ ಮೀನರಾಶಿಯವರಿಗೆ ಏನಪ್ಪಾ ಅಂತಂದ್ರೆ ಏಕಾದಶ ಸ್ಥಾನೇ ಶತ್ರುನಾಶ ಅಂತ ಹೇಳ್ತಾರೆ. ಅಂದ್ರೆ ನಿಮಗೆ ಸಂಕ್ರಾಂತಿಯ ಫಲಗಳಲ್ಲಿ ಮೀನರಾಶಿಯವರಿಗೆ ಶತ್ರುಗಳ ಮೇಲೆ ಜಯ ಅಂತ ಕಂಡು ಬರ್ತಾ ಇದೆ. ಅಂದ್ರೆ ನೀವು ಯಾವುದೇ ರೀತಿಯಾಗಿರತಕ್ಕಂತಹ ಶತ್ರುಗಳಿಂದ ಬಾಧೆಗೊಳಪಟ್ಟು ಅಥವಾ ಎಲ್ಲರೂ ಒಂದು ಸ್ಪರ್ಧೆ ರೀತಿಯಲ್ಲಿ ನೀವೇನಾದ್ರೂ ಅಥವಾ ಶತ್ರುಗಳೊಂದಿಗೆ ಸ್ಪರ್ಧೆ ಮಾಡತಕ್ಕಂತಹ ಒಂದು ಪರಿಸ್ಥಿತಿಯಲ್ಲಿದ್ರೆ ಖಂಡಿತವಾಗಿ ನಿಮಗೆ ಜಯ ನಿಮ್ಮ ಪಾಲಾಗಿರ್ತದೆ. ಸಂಕ್ರಾಂತಿಯ ಶುಭ ಫಲ ಮೀನರಾಶಿಯವರಿಗೆ ಶತ್ರುವಿನ ಮೇಲೆ ಜಯ ಅಂತ ಹೇಳಿ ಗೊತ್ತಾಯ್ತಲ್ವಾ? ಸೊ ಆದ್ರಿಂದ ಖಂಡಿತವಾಗಿ ಒಳ್ಳೆಯದಾಗ್ಲಿ, ಆ ಜಯ ಅನ್ನುವಂಥದ್ದು ಖಂಡಿತವಾಗಿ ನಿಮ್ಮದಾಗ್ಲಿ. ಎರಡನೇ ವಿಚಾರ, ಲಾಭ ವೃದ್ಧಿ ಅಂತ ಹೇಳ್ತಾರೆ. ಅಂದ್ರೆ ಲಾಭದಲ್ಲಿ ಜಾಸ್ತಿ ಆಗುತ್ತೆ ಅಂತಂದ್ರೆ ಲಾಭ ನಿಮಗೆ ಮೀನರಾಶಿಯವರು ನೀವೇನಾದ್ರೂ ವ್ಯಾಪಾರ ಬಿಸ್ನೆಸ್ ಮಾಡ್ತಕ್ಕಂಥವರಾಗಿದ್ರೆ ಅಥವಾ ಯಾವುದೇ ಉದ್ಯೋಗ ಮಾಡ್ತಕ್ಕಂಥವ್ರು ಲಾಭಾಂಶವನ್ನ ದೃಷ್ಟಿಯಲ್ಲಿಟ್ಟುಕೊಂಡು ನೀವು ಯಾವುದೇ ವ್ಯವಹಾರವನ್ನ ಮಾಡಿದ್ರೆ ನನಗಿಷ್ಟು ಈ ಒಂದು ಕೆಲಸ ಮಾಡಿದ್ರೆ ನಂಗೆ ಇಷ್ಟು ಪ್ರಾಫಿಟ್ ಆಗ್ತದೆ, ಈ ಕೆಲಸ ಮಾಡಿದ್ರೆ ನಂಗೆ ಇಷ್ಟು ಲಾಭವಾಗ್ತದೆ ಅಂತ ಆ ಲಾಭವನ್ನು ಅಪೇಕ್ಷಿಸ್ತಕ್ಕಂತಹ ಮೀನರಾಶಿಯವರಿಗೆ ಸಂಕ್ರಾಂತಿಯ ಫಲಗಳಲ್ಲಿ ಲಾಭ ವೃದ್ಧಿ ಅಂತಿದೆ. ಲಾಭ ವೃದ್ಧಿ ಆಗುತ್ತೆ, ಜಾಸ್ತಿ ಆಗಲಿದೆ ಅಂತ ಹೇಳಿ. ಇದಕ್ಕೆಲ್ಲ ಬಹಳ ಮುಖ್ಯವಾಗಿ ರವಿಯ ಒಂದು ಆರಾಧನೆಯನ್ನು ಮಾಡ್ಕೊಳ್ಬೇಕಾಗ್ತದೆ. ಆ ವಿಶೇಷವಾದಂತಹ ಪರಿಹಾರಗಳನ್ನ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ, ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಮೂರನೆಯ ವಿಚಾರ, ಸಂಕ್ರಾಂತಿಯ ಫಲ ಮೀನರಾಶಿಯವರಿಗೆ ಏನಪ್ಪಾ ಅಂದ್ರೆ ರವಿರ್ಲಾಭೋ ಋಣಹರ್ತ ಅಂತ. ಅಂದ್ರೆ ರವಿಗ್ರಹ ಲಾಭದಲ್ಲಿ ಬರ್ತಾನೆ ಸಂಕ್ರಾಂತಿ ಫಲದಲ್ಲಿ, ಆದ್ರಿಂದ ಸಾಲ ಬಾಧೆಗಳನ್ನು ಪರಿಹಾರ ಮಾಡಿಕೊಡ್ತಾನೆ. ನೀವು ಮೀನರಾಶಿಯವರಾಗಿದ್ದು ನೀವು ಈ ಒಂದು ಸಂಕ್ರಾಂತಿಯ ಫಲವನ್ನು ಅಪೇಕ್ಷಿಸಬೇಕಾದ್ರೆ ಸಂಕ್ರಾಂತಿ ಫಲ ನಮ್ದು ಏನಾಗುತ್ತೆ ಗೊಳ್ಳೆ ಅಂದ್ರೆ ಬಹಳ ಮುಖ್ಯವಾಗಿ ನಿಮ್ಮ ಸಾಲಗಳ ಮೇಲೆ ವಿಶೇಷ ಪ್ರಭಾವ ಇದೆ. ಸಾಲವನ್ನು ತೀರಿಸುವಂತಹ ಅವಕಾಶಗಳು ತುಂಬಾ ಜಾಸ್ತಿ ಕಂಡು ಬರ್ತಾ ಇದೆ. ಋಣಹರ್ತ ಅಂದ್ರೆ ಆ ಸಾಲ ಬಾಧೆಯಿಂದ ಮುಕ್ತಿ, ಅದರಿಂದ ನೀವು ಹೊರಗಡೆ ಬರ್ತಕ್ಕಂಥದ್ದು ಸಂಕ್ರಾಂತಿ ಫಲದಲ್ಲಿ ತುಂಬಾ ಚೆನ್ನಾಗಿದೆ ಮೀನರಾಶಿಯವರಿಗೆ. ಸೊ ನೀವು ಮೀನರಾಶಿಯವರಾಗಿದ್ದು ಸಾಲಗಿಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಥವಾ ಟೆನ್ಷನ್ ಚಿಂತಾಕ್ರಾಂತರಾಗಿದ್ದೀರಾ, ಖಂಡಿತ ಸಂಕ್ರಾಂತಿ ಫಲ ರವಿ ಆರಾಧನೆ ಮಾಡ್ಕೊಳ್ಳಿ, ಸಾಲ ಬಾಧೆಯಿಂದ ಹೊರಬರಬಹುದು. ನಾಲ್ಕನೆಯ ವಿಚಾರ, ಸಂಕ್ರಾಂತಿ ಫಲದಲ್ಲಿ ಮೀನರಾಶಿಯವರಿಗೆ ಏನಪ್ಪಾ ಅಂತಂದ್ರೆ ಮಿತ್ರ ಲಾಭ, ಮಿತ್ರರಿಂದ ಲಾಭ ಅಥವಾ ಮಿತ್ರನೇ ಲಾಭಪ್ರಾಯ. ಅಂದ್ರೆ ಒಂದು ಮಿತ್ರ ಹೊಸದಾಗಿ ಸ್ನೇಹಿತರಾಗ್ತಾರೆ, ಹೊಸದಾಗಿ ಸ್ನೇಹ ಕೂಡಿ ಬರ್ತದೆ, ಆ ಸ್ನೇಹಿತರಿಂದ ತುಂಬ ಲಾಭವಾಗ್ತದೆ. ಹೊಸ ಸ್ನೇಹಿತರು ಬರ್ತಾರೆ ಜೀವನದಲ್ಲಿ, ಹೊಸ ಫ್ರೆಂಡ್ಶಿಪ್ ಆಗುತ್ತೆ, ಹೊಸ ಫ್ರೆಂಡ್ಸ್ ಬರ್ತಾರೆ ಅಂತ. ಅಥವಾ ಈಗ ಆಲ್ರೆಡಿ ಹಳೆಯ ಸ್ನೇಹಿತರು ಯಾರು ಇದ್ದರೆ, ಬಿಸ್ನೆಸ್ ಪಾರ್ಟ್ನರ್ಸ್ ಇದ್ದರೆ, ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ಎಲ್ಲ ಖಂಡಿತ ನಿಮ್ಗೆ ಲಾಭ ಇದೆ. ಮಿತ್ರರಿಂದ ಲಾಭ, ಮಿತ್ರನೇ ಲಾಭ, ಲಾಭಪ್ರದವಾಗಿ ಒಂದು ಮಿತ್ರ ಹೊಸದಾಗಿ ಯಾರ ಜೊತೆಗಾರು ಮೈತ್ರಿ ಆಗ್ತದೆ. ಆ ಮಿತ್ರತ್ವ ಭಾವ ಇದೆಯಲ್ಲ, ಮೀನರಾಶಿಯವರಿಗೆ ಈ ಒಂದು ಸಂಕ್ರಾಂತಿ ಫಲದಲ್ಲಿ ಒಳ್ಳೆಯ ಲಾಭ ಮಿತ್ರರಿಂದ ಕಂಡು ಬರ್ತಾ ಇದೆ, ಖಂಡಿತವಾಗಿ ಒಳ್ಳೆಯದಾಗಲಿ. ಐದನೆಯ ವಿಚಾರ, ಸಂಕ್ರಾಂತಿಯ ಫಲದಲ್ಲಿ ಮೀನರಾಶಿಯವರಿಗೆ ಏನಪ್ಪಾ ಅಂದರೆ ರೋಗನಾಶ. ರೋಗಗಳು ದೀರ್ಘಕಾಲಿಕವಾಗಿ, ಬರೇ ರೋಗ ಅಂತಲ್ಲ, ಬಹಳ ಕಾಲದಿಂದ ಪರಿಹಾರ ಆಗದೆ ಹಾಗೇ ಉಳಿದಿರ್ತಕ್ಕಂತಹ ಯಾವುದಾದ್ರು ಸಮಸ್ಯೆ ಇದ್ದರೆ
ಅದು ಸಂಕ್ರಾಂತಿಯ ಫಲದಲ್ಲಿ ಮೀನರಾಶಿಯವರಿಗೆ ಆ ಸಮಸ್ಯೆ ಪರಿಹಾರವಾಗಲಿದೆ, ಆ ದೋಷ ಪರಿಹಾರವಾಗಲಿದೆ, ಆ ಕಷ್ಟ ಪರಿಹಾರವಾಗಲಿದೆ ಅಂತ. ಇಲ್ಲಿ ಆ ಸಮಸ್ಯೆಯೇ ನಿಮಗೆ ರೋಗ ಅಂದರೆ ಆರೋಗ್ಯ ಬಾಧೆಯೇ ಸಮಸ್ಯೆ ಆಗಿತ್ತು ಅಂದರೆ ಅದು ಪರಿಹಾರವಾಗಲಿದೆ. ಬೇರೆ ಯಾದರೂ ಸಮಸ್ಯೆ ಇತ್ತು, ಬಹಳ ಕಾಲದಿಂದ ದೀರ್ಘಕಾಲದಿಂದ ಅನುಭವಿಸ್ತಾ ಇದ್ದಂಥ ಒಂದು ಕಷ್ಟ ಸಂಕ್ರಾಂತಿ ಫಲದ ವಿಶೇಷ ಸ್ವರೂಪದಲ್ಲಿ ಮೀನರಾಶಿಯವರಿಗೆ ಪರಿಹಾರವಾಗಲಿದೆ ಅಂತ ಕಂಡು ಬರ್ತಾ ಇದೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಈ 5 ಪಾಯಿಂಟ್ಗಳಲ್ಲಿ ನಾನು ಏನು ಹೇಳಿದ್ದೇನೆ, ಇದೆಲ್ಲವೂ ಸಹ ರವಿಯ ಆರಾಧನೆಯಿಂದ ಸಂಕ್ರಾಂತಿಯ ವಿಶೇಷ ಫಲಗಳು ನಿಮಗೆ ಸಿಗ್ತಕ್ಕಂಥದ್ದಾಗಿರ್ತದೆ. ಆ ವಿಶೇಷ ರವಿಯ ಆರಾಧನೆ ಬಹಳ ಮುಖ್ಯ. ಜನವರಿ 18ನೇ ತಾರೀಕು ಅಮಾವಾಸ್ಯೆ ಭಾನುವಾರದ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೆ ಹಲವಾರು ವಿಶೇಷವಾದ ಹೋಮಗಳಿದೆ. ಅದರಲ್ಲಿ ಪ್ರಮುಖವಾದದನ್ನು ಮಾತ್ರ ಈಗ ತಿಳಿಸ್ತೇನೆ, ಇನ್ನು ಮುಂದೆ ವಿಡಿಯೋಗಳಲ್ಲಿ ತಿಳಿಸ್ತೇನೆ ಇನ್ನು ವಿಶೇಷ ಪರಿಹಾರಗಳು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿ. ಆದರೆ ಸಹಸ್ರ ರವಿಶಾಂತಿ ಹೋಮವನ್ನು ಮಾಡ್ತಾ ಇದೆ. ಅಂದರೆ ರವಿಯ ವಿಶೇಷವಾದ ಪ್ರಾಧಾನ್ಯತೆ ಇದೆ. ಮಕರ ಸಂಕ್ರಮಣ ಅಂದರೆ ರವಿಯ ಸಂಚಾರ. ಸೊ ಅದರಿಂದ ಆ ರವಿಯ ಸಂಚಾರದಲ್ಲಿ ರವಿಯ ವಿಶೇಷವಾದಂತಹ ಪರಿಹಾರದ ಅವಶ್ಯಕತೆ ಇರೋದ್ರಿಂದ ಸಹಸ್ರ ರವಿಶಾಂತಿ ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು ಜನವರಿ 18ನೇ ತಾರೀಕು ಅಮಾವಾಸ್ಯೆ ಪರ್ವ ದಿನದಂದು. ಅದರ ಜೊತೆಯಲ್ಲಿ ನಾವು ಸ್ವಯಂವರ ಪಾರ್ವತಿ ಹೋಮ ಇರಬಹುದು, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮಗಳು, ಇನ್ನೂ ವಿಶೇಷವಾದಂತಹ ಈ ಮಾಟಮಂತ್ರ, ಕೃಷ್ಣಮ ಅಥವಾ ದೃಷ್ಟಿದೋಷಾದಿಗಳನ್ನು ಪರಿಹಾರ ಮಾಡತಕ್ಕಂಥ ವಿಶೇಷ ಹೋಮಗಳು ಇದೆ. ಅದರ ಬಗ್ಗೆ ನಾನು ಆಮೇಲೆ ತಿಳಿಸ್ತೇನೆ, ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೇನೆ. ಬಟ್ ಈಗ ನಾನು ತಿಳಿಸ್ತಾ ಇರ್ತಕ್ಕಂಥದ್ದು ಡೇಟ್ನ ಮೆನ್ಷನ್ ಮಾಡಿ ರೌಂಡ್ ಅಪ್ ಮಾಡಿ ಇಟ್ಕೊಳ್ಳಿ. ಜನವರಿ 18ನೇ ತಾರೀಕು ಭಾನುವಾರ ವಿಶೇಷವಾಗಿ ಅಮಾವಾಸ್ಯೆ ಪರ್ವದಿನಂದು ಪ್ರಸಾದ ಏನು 1008 ಸಂಖ್ಯೆಯಲ್ಲಿ ರವಿಗ್ರಹಕ್ಕೆ ಹೋಮವನ್ನು ಮಾಡಿ ವಿಶೇಷವಾದ, ನಾನೀಗ ಧಾರಣೆ ಮಾಡ್ಕೊಂಡು ನಿಮಗೆ ಸ್ಕ್ರೀನ್ ಮೇಲೂ ಕಾಣ್ತದೆ, ಆ ವಿಶೇಷವಾದ ರಾಜವರ್ಧನ ಮಣಿಯನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಈ ರಾಜವರ್ಧನ ಮಣಿ ಪ್ರತಿಯೊಬ್ಬರು ನಿಮ್ಮಲ್ಲಿ ರಾಜಯೋಗವನ್ನು ವೃದ್ಧಿ ಮಾಡಿ ರಕ್ಷಣೆಯನ್ನು ಕೊಟ್ಟು ನಿಮಗೆ ಅಧಿಕಾರ ಪ್ರಾಪ್ತಿಯ ಯೋಗ ಫಲವನ್ನು ಕೊಟ್ಟು ಜಯವಿಜಯವನ್ನು ಕೊಡ್ತಕ್ಕಂಥ, ಎಲ್ಲ ಕಡೆ ನಿಮಗೆ ಜಯ ಆಗಬೇಕು. ನಾನು ಈಗಾಗಲೇ ಫಲದಲ್ಲಿ ನಿಮಗೆ ಏನೇನು ತಿಳಿಸಿದ್ದೇನೆ ಅದರಲ್ಲಿ ನೆಗೆಟಿವಿಟೀಸ್ ಎಲ್ಲ ನಿವಾರಣೆ ಮಾಡಿ ಪಾಸಿಟಿವಿಟೀಸ್ ನಿಮಗೆ ಕೊಡ್ತಕ್ಕಂಥದ್ರಲ್ಲಿ ರಾಜವರ್ಧನ ಮಣಿಯ ಒಂದು ವಿಶೇಷತೆ ಬಹಳ ಇದೆ. ಪ್ರತಿಯೊಬ್ಬರೂ ಸಹ ರಾಜವರ್ಧನ ಮಣಿಯನ್ನು ಧಾರಣೆ ಮಾಡಿಕೊಳ್ಳಬಹುದು. ಈ ರಾಜವರ್ಧನ ಮಣಿಯನ್ನು ನಿಮ್ಮ ಉಂಗುರದ ಬೆರಳಿಗೆ ಹಾಕಲಿಕ್ಕೋಸ್ಕರವಾಗಿ ವಿಶೇಷವಾಗಿ ನಾವು ಉಂಗುರವನ್ನು ಸಹ ಮಾಡಿಸಿದ್ದೇವೆ. ಇದನ್ನು ಏನು ಎಕ್ಸ್ಟೆಂಡ್ ಕೂಡ ಆಗ್ತದೆ, ಇದು ಏನೂ ತೊಂದರೆ ಸೈಜ್ ವಿಚಾರದಲ್ಲಿ. ಸೊ ಇಂತಹ ಒಂದು ವಿಶೇಷ ಮಣಿಯನ್ನು ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡ್ಕೊಳ್ಳೋಕ್ಕೆ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಡಬಹುದಾಗಿರ್ತದೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರು 6361335497 ಈ ನಂಬರ್, ಅಥವಾ 9113295125 ಈ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ವಿಳಾಸ ಅಷ್ಟೇ ಆದರೂ ಪರವಾಗಿಲ್ಲ, ಖಂಡಿತವಾಗಿ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಲೈವಲ್ಲಿ ನೋಡಬಹುದು. ಎಲ್ಲ ಹೋಮಗಳು, ಇನ್ನು ವಿಶೇಷವಾದ ಇನ್ನೂ ಹೋಮಗಳಿದೆ, ನಾನು ಮುಂದೆ ತಿಳಿಸ್ತೀನಿ ವಿಡಿಯೋಗಳಲ್ಲಿ. ಎಲ್ಲ ವಿಡಿಯೋಗಳ ಹೋಮಗಳನ್ನು ನೀವು ಲೈವ್ ಆಗಿ ನೋಡ್ತೀರಾ. ಹಾಗೂ ಪ್ರಸಾದ, ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ರಾಜವರ್ಧನ ಮಣಿಯ ಉಂಗುರವನ್ನು ನಿಮಗೆಲ್ಲರಿಗೂ ಸಹ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಸಹಸ್ರ ರವಿಶಾಂತಿ ಹೋಮ ವಿಶೇಷವಾದ ಹೋಮಗಳಲ್ಲಿ ಖಂಡಿತವಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಮತ್ತೆ ಪುನಃ ಈ ಒಂದು ಸಂಕ್ರಮಣ ಹಾಂತಿ ಮುಗಿದಿದೆ ಅಂದರೆ ಇಷ್ಟು ಅದ್ಭುತವಾದ ಪ್ರಸಾದ ಸಿಗೋದು ಸದ್ಯಕ್ಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ದಯವಿಟ್ಟು ಖಂಡಿತವಾಗಿ ಸಂಕಲ್ಪ ಸೇವೆಗೆ ಕೊಟ್ಕೊಳ್ಳಿ. ಒಳ್ಳೆಯದಾಗಲಿ. ಈ ವಿಚಾರ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಹಾಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ಕೊಳ್ಳಿ, ಅಂದರೆ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಹಾಗೂ ವಿಶೇಷವಾಗಿ ನಾನು ಯಾವ ಸನ್ನಿಧಾನದಲ್ಲಿದ್ದೇನೆ, ಈ ಒಂದು ಜಾಗದ, ಈ ಒಂದು ಸನ್ನಿಧಾನದ ವಿಶೇಷ ಚಿಕ್ಕ ಪುಟ್ಟ ಕ್ಲಿಪ್ ಕೂಡ ನಾನು ಇಲ್ಲಿ ತೋರಿಸಲಿದ್ದೇನೆ. ಈಗ ನೋಡಿ, ವಿಡಿಯೋದಲ್ಲಿ ತೋರಿಸ್ತೇನೆ. ಸಂಪೂರ್ಣವಾದ ವಿಡಿಯೋಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಳ್ಳಿ. ಆ ಡಿಸ್ಕ್ರಿಪ್ಷನ್ಲಿ ಸಂಪೂರ್ಣ ಈ ಜಾಗವನ್ನೆಲ್ಲ ನಿಮಗೆ ತೋರಿಸ್ತೇನೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. शतमानं भवति शतायुः पुरुषः शतेन्द्रिय आयुष्येवेन्द्रिये प्रतिष्ठति।